ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ಜೊತೆ ಹೇಗೆ ಬಾಂಡಿಂಗ್ ಆಗಿರೋದು ಅಂತ ನೋಡೋಣ. ತುಂಬ ಜನರಿಗೆ ಇರುವಂತಹ ಒಂದು ವಿಷಯ ಏನಂದರೆ, ನಾವು ಮಾತಾಡೋದು ಮಗು ಕೇಳಿಸುತ್ತಾ, ನಾವು ಹೇಳೋದೆಲ್ಲ ಮಗು ಬಂದು ಅರ್ಥ ಮಾಡ್ಕೊಳುತ್ತಾ. ಇದೆಲ್ಲ ಸುಳ್ಳಿರಬಹುದು. ಹುಟ್ಟಿದ ಮೇಲೇ ಮಕ್ಳಿಗೆ ಕೆಲವೊಂದು ವಿಷಯ ಅರ್ಥ ಆಗೋಲ್ಲ ಅಂತಂದರೆ ಹೊಟ್ಟೆಯಲ್ಲಿರೋ ಮಗುಗೆ ಹೇಗೆ ಅರ್ಥ ಆಗುತ್ತೆ ಅಂತ ತುಂಬ ಜನ ಬಂದು ಅಂದ್ಕೊಂಡಿರ್ತೀರ. ಆದರೆ ಹೇಳಬೇಕು ಅಂದರೆ ಮಗುಗೆ 3 ಮಂತ್ಸ್ ಆಫ್ಟರಿಂದನೇ ಕಿವಿ ಕೇಳಿಸೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ. 3 ಮಂತ್ಸ್ಗೆಲ್ಲನೂ ಕಿವಿ ಕೇಳಿಸುವಿಕೆಯ ಒಂದು ಪವರ್ ಬಂದಿರುತ್ತೆ ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ಮಗುಗೆ ಯಾಕೆ ಕೇಳಿಸಲ್ಲ? ನೀವು ಆರಾಮಾಗಿ ಮಾತಾಡ್ಬೋದು ಮಗು ಜೊತೆ. ಹೊಟ್ಟೆ ಮೇಲೆ ಸವರ್ತಾ ನಿಧಾನವಾಗಿ ಮಾತಾಡ್ಬೋದು. ಆದಷ್ಟು ನಿಮ್ಮದು, ನಿಮ್ಮ ಹಸ್ಬೆಂಡ್ದು ಮತ್ತು ನಿಮ್ಮ ಮನೇಲಿ ನಿಮ್ಮ ಹತ್ತಿರ ಇರುವಂಥವ್ರು, ಅತ್ತೆ ಆಗಲಿ ಮಾವ ಆಗಲಿ, ಇಂಥವ್ರ ವಾಯ್ಸಸ್ ಬಂದು ಚೆನ್ನಾಗೇ ಬೇಬಿಗೆ ಸ್ಟೋರ್ ಆಗುತ್ತೆ. ಹುಟ್ಟಿದ ಮೇಲೆ ತುಂಬ ಬಾಂಡಿಂಗ್ ಆಗಿರುತ್ತೆ ಬೇಬಿ ಅವ್ರ ಜೊತೆ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತಂದರೆ, ಮಗು ಮನೆಯಲ್ಲಿ ಹಸ್ಬೆಂಡ್ ಮಾತಾಡೋದನ್ನು ಕೂಡ ಚೆನ್ನಾಗಿ, ಅಂದರೆ ತಂದೆಯ ಒಂದು ಮಾತು ಅನ್ನೋದು ಕೂಡ ಮಗುಗೆ ಚೆನ್ನಾಗಿ ಗುರ್ತಿರುತ್ತೆ. ನಿಮ್ಮ ಮಾತು ಕೂಡ ಮಗುಗೆ ತುಂಬ ಚೆನ್ನಾಗಿ ಗುರ್ತಿರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಒಂದು ಪ್ರೆಗ್ನೆನ್ಸಿಯಲ್ಲಿ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಆದಷ್ಟು ಒಳ್ಳೊಳ್ಳೆ ಬುಕ್ಸ್ಗಳನ್ನು ರೀಡ್ ಮಾಡಿ. ನೀವು ಭಗವದ್ಗೀತೆ ಆಗಿರ್ಬೋದು, ಇಲ್ಲ ನಿಮಗೆ ಯಾವ ಧರ್ಮದ ಮೇಲೆ ಇಚ್ಛೆ ಇರುತ್ತೋ ಅಂಥ ಬುಕ್ಸ್ಗಳನ್ನು ಓದುವಂಥದ್ದು, ಒಳ್ಳೆ ಕಥೆಗಳನ್ನು ಓದುವಂಥದ್ದು, ಮತ್ತು ಒಳ್ಳೆ ಮ್ಯೂಸಿಕ್ಸ್ ಲಿಸನ್ ಮಾಡೋದು. ಇದು ಬಂದು ಒಂದು ಥೆರಪಿ ಥರ. ಒಂದು ಒಳ್ಳೆ ಮ್ಯೂಸಿಕ್ ಹೇಗಂತಂದರೆ, ಒಂದು ಒಳ್ಳೆಯ ಒಂದು ನಿಮ್ಗೆ ಯಾವ ಒಂದು ಮ್ಯೂಸಿಕ್ ಇಷ್ಟ ಅದನ್ನು ಮೈಲ್ಡಾಗಿ ಸೌಂಡ್ ಇಟ್ಕೊಂಡು ಕೇಳುವಂಥದ್ದು, ಮತ್ತು ಬಂದು ರಿಲ್ಯಾಕ್ಸಾಗಿ ಇರೋ ಥರ ಫೀಲ್ ಮಾಡ್ಕೊಳ್ಳಿ. ಸೊ ನೀವು ಕೇಳುವಂಥ ಹಾಡುಗಳು, ನೀವು ಕೇಳುವಂತಹ ಒಂದು ಕತೆ, ನೀವು ಓದುವಂಥ ಬುಕ್ಸು ಮಗುವಿನ ಒಂದು ನ್ಯೂರಾನ್ ಸಿಸ್ಟಮನ್ನು ಬಂದು ಸ್ಟ್ರಾಂಗ್ ಮಾಡುತ್ತೆ, ನಿಮ್ಮ ಜೊತೆ ಬಾಂಡಿಂಗನ್ನು ಇಟ್ಕೊಳ್ಳುತ್ತೆ. ಮತ್ತು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು, ನೆಗೆಟಿವ್ ಆಗಲ್ಲ. ಪಾಸಿಟಿವ್ ಆಗಿ ಬೇಬಿ ಹತ್ರ ಮಾತಾಡೋದು. ಇವತ್ತು ನಿಮ್ಮ ದೈನಂದಿನ ಕ್ರಿಯೆ ಏನೇನಾಯಿತು, ಪಾಸಿಟಿವ್ ಆಗಿ ಅದು ಮಗು ಜೊತೆ ಹೇಳ್ಕೊಳ್ಳೋದು. ಸೊ ಮಗುಗೆ ಭಾಷೆ ಅನ್ನೋದು ಬಂದು ನೀವು ಮಾತಾಡುವಂಥದ್ರಲ್ಲೇ ಗೊತ್ತಾಗುತ್ತೆ. ಭಾಷೆ ಅನ್ನೋದು, ಲ್ಯಾಂಗ್ವೇಜ್ ಅನ್ನೋದು ಇಲ್ಲಿ ಮಗು ಹುಟ್ಟಿದ ಮೇಲೆ ಅದಕ್ಕೆ ಕನೆಕ್ಟ್ ಆಗುವಂಥದ್ದು. ಆದರೆ ನೀವು ಮಾತಾಡುವಂಥ ವಿಷಯ, ರೀತಿ, ಅದಕ್ಕೆ ನೀವು ಯಾವ ಥರ ಸ್ಪಂದಿಸ್ತೀರಾ, ಇದೆಲ್ಲನೂ ಹೊಟ್ಟೆಲಿ ಬೇಬಿಗೆ ಚೆನ್ನಾಗೇ ಫಿಕ್ಸ್ ಆಗುತ್ತೆ. ಸೊ ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳಿ ಬೇಬಿ ಜೊತೆ. ಹೊಟ್ಟೆ ಸವರ್ತಾ ಮಾತಾಡೋದು. ತುಂಬ ಜನ ಏನಂತಾರೆ, ಹೊಟ್ಟೆ ಸವರಿದ್ರೆ ಮಗು ಸಣ್ಣ ಆಗಿಬಿಡುತ್ತೆ, ಹೊಟ್ಟೆ ಸಣ್ಣ ಆಗಿಬಿಡುತ್ತೆ. ಇದೆಲ್ಲ ಮಿತ್ತು, ಆ ಥರ ಎಲ್ಲ ಏನೂ ಇಲ್ಲ. ಹೊಟ್ಟೆ ಸವರೋದ್ರಿಂದ ಮಗುಗೆ ಟಚ್ ಫೀಲ್ ಅನ್ನೋದು ಗೊತ್ತಾಗುತ್ತೆ. ಮತ್ತು ನೀವು ಮಾತಾಡೋದು ವಾಯ್ಸ್ ಬೇಬಿಗೆ ಚೆನ್ನಾಗೇ ಕೇಳಿಸುತ್ತೆ. ಅಂದರೆ ಈಗ ನಾವು ಮಾತಾಡುವಾಗ ನಮ್ಮ ಎದುರಿಗಿರುವಂಥವ್ರಿಗೆ ಕೇಳಿಸುತ್ತಲ್ಲ, ಅಷ್ಟು ಜೋರಾಗಿ ಕೇಳಿಸಲ್ಲ. ಯಾಕಂದರೆ ಮಗು ತುಂಬ ಲೇಯರ್ಸ್ ಒಳಗಿರೋದ್ರಿಂದ, ಅಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಇರೋದ್ರಿಂದ ಮಗು ಲೈಟಾಗಿ ಕೇಳಿಸುತ್ತೆ. ಅಷ್ಟೊಂದು ಕೇಳಿಸಲ್ಲ, ಲೈಟಾಗಿ ಕೇಳಿಸುತ್ತೆ. ಆದರೆ ಬೇಬಿಗದು ಚೆನ್ನಾಗೇ ಗೊತ್ತಾಗುತ್ತೆ. ಸೊ ನೀವು ಚೆನ್ನಾಗಿ 5 ಮಂತಿಂದನೇ ಮಾತಾಡ್ತಾ ಬನ್ನಿ. ಇದು ಕೆಲವರಿಗೆ ಜೋಕ್ ಥರ ಇರ್ಬೋದು, ಇದೇನು ಹಿಂಗೆಲ್ಲ ಹೇಳ್ತಾರೆ ಅಂತ. ಇದೇ ನಿಜ. ಚೆನ್ನಾಗಿ ಮಗು ಬಂದು ಮಾತಾಡುತ್ತೆ. ಚೆನ್ನಾಗಿ ಬೇಬಿಗೆ ಬಂದು ಒಂದು ಹಿಯರಿಂಗ್ ಪವರ್ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬೇಬಿ ರೆಸ್ಪಾಂಡ್ ಮಾಡುತ್ತೆ, ನಗತ್ತೆ ಬೇಬಿ. ನೀವು ಸ್ಕ್ಯಾನಿಂಗ್ಸಲ್ಲೆಲ್ಲ, ಕೆಲವು ಸ್ಕ್ಯಾನಿಂಗ್ಸಲ್ಲಿ ಈ ರೀತಿ ಪಿಕ್ಚರ್ಸ್ ನೋಡುವಾಗ ಮಗು ನಗತ್ತೆ ಸ್ಕ್ಯಾನಿಂಗಲ್ಲಿ. ಮತ್ತು ಒಂದು ಒಳ್ಳೆಯ ಫುಡ್ ತಾಯಿ ತಿಂದಾಗ ನಗತ್ತೆ. ಸ್ವೀಟಾಗಿ ಏನಾದರೂ ಕುಡಿದಾಗ ಮಗು ನಗತ್ತೆ. ಅದೇ ನೀವೇನಾದರೂ ನಿಮಗೇನೇ ಇಷ್ಟ ಆಗದೆ ಇರೋ ಫುಡ್ ತಿನ್ನೋವಾಗ ಬೇಬಿ ಮುಖ ಒಂಥರ ಆಗುತ್ತೆ. ಸೊ ಈ ರೀತಿ ಮಗು ಅಳು ನಗು ಎರಡೂ ಮಗುಗೆ ಹೊಟ್ಟೆಯಲ್ಲೇ ಬರುತ್ತೆ. ಸೊ ಇದೆಲ್ಲನೂ ನಮ್ಮ ಒಂದು ಜೆನೆಟಿಕ್ಕಿಂದ, DNA ಇಂದ ಇಂಪ್ರೂವ್ ಆಗುವಂಥದ್ದು. ಸೊ ಹಾಗಾಗಿ ನೀವು ಮಾತಾಡುವಾಗ, ನೀವು ನಗುವಾಗ, ನೀವು ಹಾಡೋವಾಗ, ಹಾಡು ಕೇಳುವಾಗ, ಒಂದೊಳ್ಳೆ ಬಾಂಡಿಂಗಿಂದ ಹಸ್ಬೆಂಡ್ ಕೂಡ ಮಾತಾಡುವಾಗ ಬೇಬಿಗೆ ಬಂದು ಒಂದು ಒಳ್ಳೆ ಕನೆಕ್ಟೆಡ್ ಆಗಿರುತ್ತೆ. ಬೇಬಿ ಹುಟ್ಟಿದ ಮೇಲೆ ಕೂಡ ನಿಮಗೆ ತುಂಬ ಚೆನ್ನಾಗಿ ಕನೆಕ್ಟೆಡ್ ಆಗಿರುತ್ತೆ. ಕೆಲವು ಮಕ್ಕಳಂತೂ ಕೆಲವು ವರ್ಡ್ಸ್ಗೆಲ್ಲನೂ ಅಡಿಕ್ಟ್ ಆಗಿರ್ತಾರೆ. ಆ ಹೋಟೆಲ್ ನೀವೇನು ಮಾತಾಡಿರ್ತೀರ ಒಳ್ಳೆ ವರ್ಡ್ಸ್, ಬೇಬಿ ಹುಟ್ಟಿದ ಮೇಲೆ ಆ ವರ್ಡ್ಸ್ಗೆ ಬೇಬಿ ರೆಸ್ಪಾಂಡ್ ಆಗುತ್ತೆ. ಸೊ ಇದು ಒಂದು ರೀತಿ ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೂ ಹೆಲ್ಪ್ಫುಲ್ ಆಗಿರುತ್ತೆ, ಬೇಬಿಯ ಇಂಪ್ರೂವ್ಮೆಂಟ್ಗೂ ಹೆಲ್ಪ್ಫುಲ್ ಆಗಿರುತ್ತೆ. ನ್ಯೂರಾನ್ ಸಿಸ್ಟಮ್ಸ್ ಬಂದು ಬೇಬಿಗೆ ಒಂದೊಳ್ಳೆಯ ಬ್ರೈನಲ್ಲಿ ಸೆಲ್ಸ್ಗಳು ಕೂಡ ಉತ್ಪತ್ತಿ ಆಗ್ತವೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಇದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಇದನ್ನು ನಂಬಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಇದು ವರ್ಕೌಟ್ ಆಗುತ್ತೆ. ಆದರೆ ಇದು ಸುಳ್ಳಂತೂ ಅಲ್ಲ, ನಿಜ ವರ್ಕ್ ಆಗುತ್ತೆ. ಯೂಸ್ ಮಾಡಿ ನೋಡಿ. ಟೇಕ್ ಕೇರ್. ಬಾಯ್ ಬಾಯ್.